ನಾಗಾಭರಣ ಹೊರಬಂದಿದ್ಯಾಕೆ? ಹೊಸ ಪಾತ್ರಧಾರಿ ಯಾರು? ಕರ್ಣ ಜಿ ವಾಹಿನಿಯ ಟಾಪ್ ಸೀರಿಯಲ್. ಧಾರಾವಾಹಿ ಶುರು ಆದಾಗಿನಿಂದಲೂ ಕತೆ ಪ್ರೇಕ್ಷಕರನ್ನ ತನ್ನತ್ತ ಹಿಡಿದುಕೊಳ್ಳುವಲ್ಲಿ ಯಶಸ್ವಿಯಾಗಿರೋ ಸೀರಿಯಲ್. ಧಾರಾವಾಹಿ ಹೀರೋ ಕರ್ಣನ ರೋಲ್ ಎಷ್ಟು ಇಂಪಾರ್ಟೆಂಟ್, ಅಷ್ಟೇ ವಿಲನ್ ಪಾತ್ರ ಮಾಡ್ತಿದ್ದ ರಮೇಶ್ ಪಾತ್ರಧಾರಿ ಟಿ.ಎಸ್. ನಾಗಾಭರಣ ಅವರ ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾಗಿತ್ತು. ಕರ್ಣನ ಜೀವನದಲ್ಲಿ ಏನೇ ಆದರೂ ಅದರ ಹಿಂದೆ ಒಳಿತು ಕೆಡುಕು ಎಲ್ಲದಕ್ಕೂ ತಂದೆ ರಮೇಶ್ ಅವರೇ ಕಾರಣವಾಗಿರ್ತಿದ್ರು. ಸದ್ಯ ನಿಧಿ ನಿತ್ಯ ಕರ್ಣ ಮೂವರ ಜೀವನ ಹಾಳು ಮಾಡಿದೆ ಅನ್ನೋ ಖುಷಿಯಲ್ಲಿದ್ದ ರಮೇಶ್ಗೆ ಕರ್ಣನ ಬದಲಾವಣೆ ನುಂಗಲಾರದ ತುತ್ತಾಗಿತ್ತು. ರಮೇಶ್ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದ ನಾಗಾಭರಣ ಅವರ ಆಕ್ಟಿಂಗ್ ಆ ರೋಲ್ಗೆ ಮತ್ತಷ್ಟು ತೂಕ ಹೆಚ್ಚುವಂತೆ ಮಾಡಿದ್ದಂತೂ ಸುಳ್ಳಲ್ಲ. ಹೇಳಿ ಕೇಳಿ ನಾಗಾಭರಣ ಅವರು ನಟನೆ ಮಾಡೋದ್ರಲ್ಲಿ ಎತ್ತಿದ ಕೈ. ಅದು ಯಾವುದೇ ಪಾತ್ರ ಇರಲಿ ಅದರಲ್ಲಿ ಪರಕಾಯ ಪ್ರವೇಶ ಮಾಡಿಬಿಡ್ತಾರೆ. ಯಾಕೆ ಅಂದ್ರೆ ಕಲೆಯನ್ನ ಅವರು ಅಷ್ಟು ಪ್ರೀತಿಸ್ತಾರೆ. ಆದ್ರೆ ಈಗ ಹಿರಿಯ ನಟ ನಿರ್ದೇಶಕರಾಗಿರೋ ಟಿ.ಎಸ್. ನಾಗಾಭರಣ ಅವರು ಕರ್ಣ ಸೀರಿಯಲ್ನಿಂದ ಏಕಾಏಕಿ ಹೊರಗೆ ಬಂದಿರೋದು ಅನುಮಾನಕ್ಕೆ ಕಾರಣವಾಗಿದೆ. ಆದ್ರೆ ಅವರು ಯಾಕೆ ಸೀರಿಯಲ್ ಕ್ವಿಟ್ ಮಾಡಿದ್ರು ಅನ್ನೋದು ತಿಳಿದಿಲ್ಲ. ಆದ್ರೆ ಅವರು ವೈಯಕ್ತಿಕ ಕಾರಣದಿಂದಾಗಿ ಧಾರಾವಾಹಿಯಿಂದ ಹೊರ ಬಂದಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಇದುವರೆಗೂ ಕಾರಣ ತಿಳಿದಿಲ್ಲ. ಇನ್ನು ರಮೇಶ್ ಪಾತ್ರಕ್ಕೆ ಹೊಸದಾಗಿ ಎಂಟ್ರಿ ಕೊಟ್ಟಿರೋದು ಹಿರಿಯ ನಟ ಅಭಿಜಿತ್ ಅವರು. ಇತ್ತ ಕರ್ಣ ತನ್ನ ಮೇಲೆ ಬಂದಿದ್ದ ಆರೋಪ ಮುಕ್ತವಾಗಿ ಜೈಲಿಂದ ಹೊರಬಂದ್ರೆ, ಅತ್ತ ಹೊಸ ಪಾತ್ರಕ್ಕೆ ಎಂಟ್ರಿ ಕೊಟ್ಟ ಅಭಿಜಿತ್ ಅವರು ಅಂದ್ರೆ ರಮೇಶ್ ಬರುತ್ತಲೇ ಕರ್ಣ ನಿಧಿ ನಿತ್ಯಾಳಿಗೆ ಪಿಂಡ ಇಟ್ಟಿದ್ದಾರೆ. ಬದುಕಿದ್ದವರಿಗೆ ಪಿಂಡ ಇಡಬಾರದು, ಆದ್ರೆ ರಮೇಶ್ ಮನಸ್ಸಿನಲ್ಲಿರೋ ಕರ್ಣನ ಮೇಲಿನ ಕೋಪ ಹೀಗೆಲ್ಲ ಮಾಡಿಸ್ತಿದೆ. ತನ್ನ ತಂದೆ ಕರ್ಣನಿಗೆ ಎಲ್ಲ ಆಸ್ತಿ ಮಾಡಿಟ್ಟು ಹೋಗಿದ್ದಾರೆ. ಆದ್ರೆ ನನಗೆ ಕರ್ಣನಿಂದಾಗಿ ಸಿಗಬೇಕಾಗಿದ್ದು ಯಾವುದು ಸಿಕ್ಕಿಲ್ಲ, ಎಲ್ಲವೂ ಕರ್ಣನ ಪಾಲಾಗಿದೆ ಅಂತ ಒಳಗೊಳಗೆ ಕೊತ ಅಂತ ರಮೇಶ್ ಕುದಿತಿದ್ದಾರೆ. ಕರ್ಣ ಪ್ರೀತಿಸುತ್ತಿದ್ದು ನಿಧಿನಾ ಅಂತ ಗೊತ್ತಿದ್ರು ನಿತ್ಯ ಜೊತೆ ಆತನ ವಿವಾಹವಾಗುವಂತೆ ಮಾಡಿದ್ದ ಅಪ್ಪ ರಮೇಶ್. ಈಗ ರಮೇಶ್ ಮಾಡಿದ ಕುತಂತ್ರ ಎಲ್ಲವೂ ಕರ್ಣನಿಗೆ ಗೊತ್ತಾಗಿದ್ದು ಈಗ ಕರ್ಣ ಬದಲಾಗಿದ್ದಾನೆ. ರಮೇಶ್ ಮಾಡಿದ ತಂತ್ರಕ್ಕೆ ಪ್ರತಿತಂತ್ರ ಹೆಣೆಯುತ್ತಿದ್ದಾನೆ. ಡಾಕ್ಟರ್ ಕರ್ಣ ಮೇಲೆ ಬಂದಿದ್ದ ಆರೋಪವನ್ನ ಸ್ತ್ರೀ ಶಕ್ತಿ ಸೇರ್ಕೊಂಡು ತೊಡೆದು ಹಾಕಿದೆ. ಕೋರ್ಟ್ನಲ್ಲಿ ಕರ್ಣನಿಗೋಸ್ಕರ ನಿಧಿ ವಾದ ಮಾಡಿ ಗೆದ್ದಿದ್ದಾಳೆ. ಈಗ ರಮೇಶ್ ತಂತ್ರ ಏನು ಅಂದ್ರೆ ನಿತ್ಯಾಳಿಗೆ ಕರ್ಣನ ಮೇಲೆ ಪ್ರೀತಿ ಹುಟ್ಟುವ ಮಾಡೋದು, ನಿಧಿ ಹಾಗೂ ಕರ್ಣನ ಪ್ರೀತಿಯನ್ನ ದೂರ ಮಾಡಿ ಶಾಶ್ವತವಾಗಿ ಆತ ಕೊರಗುವಂತೆ ಮಾಡೋದಾಗಿದೆ. ಇದಕ್ಕೆಲ್ಲ ಆತ ಏನೆಲ್ಲ ಮಾಡ್ತಾನೆ, ಇದನ್ನ ಕರ್ಣ ಹೇಗೆ ಎದುರಿಸ್ತಾನೆ, ರಮೇಶ್ ತಂತ್ರಕ್ಕೆ ಕರ್ಣ ಹೇಗೆ ಕೌಂಟರ್ ಕೊಡ್ತಾನೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.